ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ವಂಗ್ಯಮ್ಮ ಅಂತೇಳಿ ಹುಬ್ಬಳ್ಳಿಯಿಂದ ಬಂದಿದ್ದೇನೆ. ನಾನು JP ಸರ್ ಕ್ಲಾಸ್ ಯೂಟ್ಯೂಬ್ ಚಾನಲ್ನಲ್ಲಿ ಸರ್ಚ್ ಮಾಡಿ ನೋಡಿದಾಗ ಅಲ್ಲಿ ಇರುವಂಥ ವಿಡಿಯೋಸ್ ಎಲ್ಲ ತುಂಬ ಚೆನ್ನಾಗಿದ್ವು. ನಾನು ಕೂಡ ಯಾಕೆ ಪಬ್ಲಿಕ್ ಸ್ಪೀಕಿಂಗ್ ಅನ್ನೋದು ಕಲಿಬೇಕು ಅನ್ನೋದು ನನಗೂ ಕೂಡ ಆಸೆ ಮೂಡ್ತು. ಯಾಕಂದರೆ ನಾನು ಮೊದಲೇ ಸಂಘಟನೆ ವರ್ಕ್ ಮಾಡ್ತಾಯಿದ್ದೆ. ಸಂಘಟನೆ ವರ್ಕ್ ಮಾಡ್ತಾ ನಾನು ಯಾಕೆ 4 ಜನರಿಗೆ ಮಾತು ಮೂಲಕ ರೀಚ್ ಆಗಬೇಕು ಅನ್ನೋದು ಒಂದು ಆಸೆ ಇತ್ತು. ಪಬ್ಲಿಕ್ ಸ್ಪೀಕಿಂಗ್ ನಾನು ಹೋದಾಗ ಈಗ ಸ್ಟೇಜ್ ಮೇಲೆ ನಿಂತಾಗ ನನಗೆ ಯಾಕೋ ತುಂಬ ಭಯ ಆಗೋದು. ಅವ್ರು ಮೈಕ್ ಕೊಟ್ಟಾಗ ಕೂಡ ನನಗೆ ಭಯ ಆಗ್ತಿತ್ತು. ಹಂಗಾಗಿ ನಾನು ಯಾವಾಗಲೂ ಮುಂದೆ ಹೋಗ್ತಾ ಇರ್ತಿಲ್ಲ. ಯಾವಾಗಲೂ ನಾನು ಹಿಂದೆ ಇರ್ತಿದ್ದೆ, ಜನರಿಗೆ ಕರ್ಕೊಂಡು ಹೋಗ್ತಿದ್ದೆ. ಬಟ್ ಯಾರು ನನಗೆ ಯೂಸ್ ತೊಗೋಬೇಕು ಅವ್ರು ಯೂಸ್ ತೊಗೋತಾ ಇರ್ತಿದ್ರು. ನನಗೂ ಏನು ಆಸೆ ಆಗ್ತಿತ್ತು, ನಾನು ಅವರ ರೀತಿ ಮಾತಾಡಬೇಕು. ಅವ್ರು ಯಾವ ರೀತಿ ಸ್ಟೇಜ್ ಮ್ಯಾಗ ನಿಂತು ಮಾತಾಡ್ತಾ ಇದ್ದಾರೆ ಅದೇ ರೀತಿ ನಾನು ಮಾತಾಡ್ಬೇಕು ಅನ್ನೋದು ಆಸೆ ತುಂಬ ಇತ್ತು. ಆದರೆ ನನಗೆ ಆ ಪ್ಲೇಸಿಗೆ ಹೋಗಿ ರೀಚ್ ಆಗ್ಬೇಕು ಅನ್ನೋದು ಒಂದು ಭಯ ಇತ್ತು. ಭಯ ಇದ್ದಾಗ ನಾನು ಒಂದು ದಿವಸ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡ್ತಾ JP ಸರ್ ಅವ್ರದ್ದು ಒಂದು ವಿಡಿಯೋ ನೋಡಿದೆ. ಸ್ಟೇಜ್ ಮೇಲೆ ಹೋಗ್ಲಾಡಿಸ್ಬೋದು, ಪಬ್ಲಿಕ್ ಸ್ಪೀಕಿಂಗ್ ಮಾತಾಡ್ಬೋದು ಅಂತ ಸರ್ ಅದರಲ್ಲಿ ತುಂಬ ಚೆನ್ನಾಗಿ ತಮ್ಮದಾದ ಒಂದು ಶೈಲಿ ಒಳಗೆ ಹೇಳ್ತಾ ಇದ್ರು. ಆವಾಗ ನಾನು ಏನು ಮಾಡಿದೆ, ಸರ್ ಅದ್ರಾಗ ಫೋನ್ ನಂಬರ್ ಕೊಟ್ಟಿದಾಗ ನಾನು ಆಫೀಸಿಗೆ ಕಾಲ್ ಮಾಡಿ ಕೇಳಿದೆ, ಸರ್ ನಾನು ಕೂಡ ಪಬ್ಲಿಕ್ ಸ್ಪೀಕಿಂಗ್ ಕಲಿಬೇಕು, ನನಗೆ ಸ್ಟೇಜ್ ಫೇರ್ ಭಾಳ ಐತೆ ಅಂತ ಹೇಳಿದಾಗ ಸರ್ ಏನಂತಂದರೆ ಕಲಿಬೋದಮ್ಮ, ಅದಕ್ಕೇನಿಲ್ಲ, ಯಾರಾದರೂ ಕಲಿಬೋದು, ಅದಕ್ಕೆ ಏಜ್ ಲಿಮಿಟೆಡ್ ಇಲ್ಲ ಅಂತ ಹೇಳಿದ್ರು ಸರ್. ಹಾಗಾಗಿ ನಾನು ಕ್ಲಾಸಿಗೆ ಅಟೆಂಡ್ ಆಗಬೇಕಂತಂದ ಕೂಟೇ ನಮ್ಮ ಮನೆಯೊಳಗೆ ಒಂದು ಫೈನಾನ್ಷಿಯಲಿ ಪ್ರಾಬ್ಲಮ್ ಬಂತು. ಹಾಗಾಗಿ ನಾನು ಕ್ಲಾಸ್ ಅಟೆಂಡ್ ಆಗಿಲ್ಲ. ನನಗೊಂದು ಭಯ ಇತ್ತು, ಈಗ ಯಾರೋ ಒಂದು ವಿಡಿಯೋ ನೋಡಿ ನಾವು ಅಮೌಂಟ್ ಹಾಕಿದ ತಕ್ಷಣ ಅದು ನಮ್ಗೆ ಯೂಸ್ ಆಗ್ತಿತ್ತೋ ಇಲ್ಲೋ, ಏನು ಅಮೌಂಟ್ ಲಾಸ್ ಆಗ್ತೈತಿ ಅಂಥೇಳಿ ನಾನೇನು ಮಾಡಿದೆ, ಮತ್ತೆ ಒಂದು 6 ತಿಂಗಳ ಗ್ಯಾಪ್ ಮಾಡಿದೆ. 6 ತಿಂಗಳ ಗ್ಯಾಪ್ ಮಾಡಿದ ತಕ್ಷಣ ಮತ್ತೆ ಅವ್ರ ವಿಡಿಯೋ ನೋಡ್ತಾನೆ ಇರ್ತಿದ್ದೆ. ನೋಡ್ತಾ ನನಗೊಂದು ಆಸೆ, ನಾನು ಕಲಿಬೇಕು ಅನ್ನೋದು ಹೆಚ್ಚಿಗೆ ಆಸೆ ಆಯ್ತು ನನಗೂ ಕೂಡ. ಬಟ್ ಅಲ್ಲೇ ಅಮೌಂಟ್ ಎಲ್ಲಿ ಹೋಗ್ತಿತ್ತು ಒಂದು ಭಯ ಇತ್ತು. ಆಮ್ಯಾಗ ನನಗೊಂದು ಕಾನ್ಫಿಡೆನ್ಸ್ ಬಂತು, ದುಡ್ಡು ಹೋದ್ರೆ ಹೋಗಲಿ, ಒಂದು ನಾಲೆಜ್ ಆದರೂ ನನಗೆ ಸಿಗ್ತೈತಲ್ಲ, ನೋಡು ಇದೊಂದು ಲಾಸ್ಟ್ ಚಾನ್ಸ್ ಹಾಕೋಣ ಅಂಥೇಳಿ ಸರ್ಗೆ ಒಂದು ಮಾತು ಕಾಲ್ ಮಾಡಿ ನಾನು ಕೇಳಿದಾಗ ಸರ್ ಕೇಳಿದೆ, ಸರ್ ನಾನು ಕೂಡ ಮತ್ತೆ ಕ್ಲಾಸಿಗೆ ಜಾಯ್ನ್ ಆಗ್ಬೇಕಂತಂದಾಗ ಸರ್ ಅಂದ್ರೆ ಆಯ್ತು ಜಾಯ್ನ್ ಆಗಿ ಅಂತ ಹೇಳಿದ್ರು. ಬಟ್ ಸರ್ ಅಮೌಂಟ್ ನಾನು ಅರ್ಧ ಕಟ್ತೀನಿ ಅಂತ ಹೇಳಿದಾಗ ಸರ್ ಅಂದ್ರೆ ದುಡ್ಡಿನ ಬಗ್ಗೆ ವಿಚಾರ ಮಾಡಬಾರ್ದು, ಕಲಿತೀನಿ ಅನ್ನೋದು ಒಂದು ಇಂಟ್ರೆಸ್ಟ್ ಬಂದಾಗ ಕಲ್ತು ಬಿಡ್ಬೇಕು. ಕಲ್ತ್ರೆ ಅದಕ್ಕೊಂದು ವ್ಯಾಲ್ಯೂ ಇರ್ತಿತ್ತು ಅಂದ್ಕೊಟ್ಟೆ. ಆಯ್ತು ಸರ್ ನಾನು ಕೂಡ ಕ್ಲಾಸ್ ಜಾಯ್ನ್ ಆಗ್ತೀನಿ ಅಂತೇಳಿ ಕ್ಲಾಸಿಗೆ ಜಾಯ್ನ್ ಆದೆ. ಅವರು ಪ್ರತಿ ಗುರುವಾರ ಆನ್ಲೈನ್ ಕ್ಲಾಸ್ನ ಅಟೆಂಡ್ ಆಗ್ತಾ ಇರ್ತಿದ್ದೆ. ಅಲ್ಲಿ ನಾನು ಆನ್ಲೈನ್ ಕ್ಲಾಸ್ ಅಟೆಂಡ್ ಆದಾಗ ನನಗೇನೋ ನಮ್ಮ ಭಾಷೆಗೂ ಅವ್ರ ಭಾಷೆಗೂ ಫರ್ಕ್ ಆಗ್ತಿತ್ತು. ಸರ್ ಆನ್ಲೈನ್ ಸ್ಟೂಡೆಂಟ್ ಎಲ್ಲರೂ ಚೆನ್ನಾಗಿ ಮಾತಾಡ್ತಾ ಇರ್ತಿದ್ರು. ಸರ್ ಒಂದು 3 ಕ್ವಶನ್ ಕೊಡ್ತಿದ್ರು. ಅಲ್ಲಿ 3 ಕ್ವಶನ್ ಕೊಟ್ಟಾಗ ಅದನ್ನ ಎಲ್ಲರೂ ಸರಿಯಾಗಿ ಹೇಳಬೇಕು, ಅದು ಪ್ರಾಕ್ಟೀಸ್ ಮಾಡ್ಕೊಂಬಂದು ಹೇಳಿ ಅಂತ ಹೇಳಿದ್ರು. ಬಟ್ ನನಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ನಾಲೆಜೇ ಇರ್ತಿದ್ದಿಲ್ಲ. ಆವಾಗ ನಾನು 2-3 ವಾರ ನಾನು ಅಟೆಂಡ್ ಆದೆ. ನಾನು ಅಟೆಂಡ್ ಆದಾಗ ಸರ್ಗೆ ಅಷ್ಟೇ ಮುಖ ತೋರಿಸ್ತಿದ್ದೆ, ಸೈಡ್ ಬಂದುಬಿಡ್ತಿದೆ. ಬಟ್ ನನಗೇನು ಗೊತ್ತೇ ಇಲ್ಲ, ನಾಲೆಜೇ ಇಲ್ಲ, ನಾನು ಯಾವ ರೀತಿ ಆನ್ಸರ್ ಮಾಡಬೇಕು ಅನ್ನೋದು ಕೂಡ ನನಗೆ ಗೊತ್ತಿರ್ತಿದ್ದಿಲ್ಲ. ಆವಾಗ ಸರ್ ಅಂತಂದ್ರೆ ಯಾಕೆ ನೀವು ಯಾವಾಗಲೂ ಬ್ಯಾಕ್ ಇರ್ತೀರಲ್ಲ, ಫ್ರಂಟ್ ಬರ್ರಿ ಅಂತ ಹೇಳಿದ್ರು. ಸರ್ ನೀವು ನಾನು ಮಾತಾಡಿದ್ರೆ ಏನಾದರೂ ತಪ್ಪಾಗ್ತಿತ್ತು ಅಂತ ಹೇಳಿ ನಾನೇನಂತಂದೆ ಸರ್ಗೆ, ಸರ್ ನನ್ನ ಭಾಷೆಗೆ ನಿಮ್ಮ ಭಾಷೆಗೆ ತುಂಬ ಫರಕ್ ಇದೆ, ನಾವು ಯಾಕೆ ಏನು ಹಚ್ಚಿ ನಾವು ಮಾತಾಡ್ತಿದ್ದೆ, ಹಾಗಾಗಿ ನಗ್ತಾರೆ ಅಂತೇಳಿ ನಾನು ಒಟ್ಟು ಫ್ರೆಂಡ್ ಬರ್ತಿರ್ಲಿಲ್ಲ. ಸರ್ ಅಂದ್ರೆ ಭಾಷೆ ತೊಗೊಂಡು ಏನು ಮಾಡ್ತೀರಾ, ನಿಮ್ಗೆ ಏನು ಬರ್ತಿತ್ತು ಅದನ್ನು ಮಾತಾಡಿ. ಫಸ್ಟ್ ಆಡ್ತಾ ರಾಗ, ಕೇಳ್ತಾ ರೋಗ ಅಂತ ಹೇಳ್ತಾರಲ್ಲ, ಹಂಗೆ ಆಗ್ಬಾರ್ದು, ಆಡ್ತಾ ರಾಗನ ಆಗ್ತೈತಿ, ಬನ್ನಿ ಅಂತ ಹೇಳಿದರು. ಅವಾಗ ಸರ್ ಹೇಳಿದಾಗ ನನಗೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ನಾನು ಕೂಡ ಅವಾಗ ಅವ್ರ ಕ್ವಶನ್ಗೆ ಆನ್ಸರ್ ಮಾಡ್ತಾ ಬಂದೆ. ಆವಾಗ ಕ್ಲಾಸ್ ತುಂಬ ನನಗೆ ಇಂಟ್ರೆಸ್ಟ್ ಆಯ್ತು, ಕಲಿಬೇಕನ್ನೋದು ಒಂದು ಹುಮ್ಮಸ್ ಬಂತು. ಕ್ಲಾಸ್ ಮಿಸ್ ಮಾಡ್ಲಾರ್ದಂಗೆ ಅವ್ರ ಕಮ್ಯುನಿಕೇಷನ್ ಒಳಗಿದ್ದು ಕ್ಲಾಸ್ನ ಅಟೆಂಡ್ ಮಾಡ್ತಾನೆ ಬಂದೆ. ಆಮೇಲೆ ಸರ್ ಪ್ರತಿ ವಾರನೂ ಒಬ್ಬೊಬ್ಬರ ಸಾಧಕರನ್ನ ನಮ್ಗೆ ಮೀಟ್ ಮಾಡ್ತಾ ಇರ್ತಿದ್ರು. ಏನಂತೇಳಿ ಅವ್ರು ಮಾಡಿದಂಥ ಅಚೀವ್ಮೆಂಟ್ನ ಅವರು ನಮ್ಗೆ ತಿಳಿಸ್ತಾ ಬರ್ತಿದ್ರು. 1 ಅವರ್ ನಮ್ಮ ಹತ್ರ ಅವರು ಮಾತಾಡ್ತಾ ಇದ್ರು. ಅವ್ರ ಹತ್ರ ನಾವು ಕೂಡ ಕ್ವಶನ್ ಹೇಳಿದಾಗ ಅವ್ರು ಆನ್ಸರ್ ಮಾಡ್ತಾಯಿದ್ರು. ನಮಗೆ ಮಾಡ್ತಾ ಅವಾಗ ನಮ್ಗೆ ಏನು ಆಸೆ, ಅವರು
ಇದು ಇಷ್ಟೊಂದು ಸಾಧನೆ ಮಾಡ್ಯಾರ, ನಾವು ಕೂಡ ಸಾಧನೆ ಮಾಡಬೇಕು ಅನ್ನೋದು ಒಂದು ನಮಗೂ ಕೂಡ ಆಸೆ ಬಂತು. ಆವಾಗಿಂತ ಸರ್ ಕ್ಲಾಸ್ನ ತುಂಬ ಚೆನ್ನಾಗಿ ನಾನು ಅಟೆಂಡ್ ಮಾಡ್ತಾ, ಆಮೇಲೆ ಸರ್ ಅಂದ್ರೆ ಬುಕ್ಸ್ ಓದ್ತಾ ನೀವು ಇನ್ನೂ ಇಂಪ್ರೂವ್ ಆಗ್ತೀರಿ ಅಂತ ಹೇಳಿದರು. ಸರ್ ಬುಕ್ಸ್ ತೊಗೊಂಡು ನುಡಿಗನ್ನಡ ಬುಕ್ಸ್ ಇತ್ತು, ಆ ಬುಕ್ಸ್ ತೊಗೊಂಡು ಬುಕ್ಸ್ ಓದ್ತಾ ಬಂದ್ವಿ. ಆವಾಗಿಂತ ಒಂದು ಸ್ವಲ್ಪ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆದ್ವಿ. ಅದಕ್ಕೆ ಪ್ರತಿಯೊಬ್ಬರು ಇಂಥ ಗುರುಗಳು ಪ್ರತಿಯೊಬ್ಬರಿಗೂ ಸಿಗೋದಿಲ್ಲ. ಆದರೆ ನಮ್ಗೆ ಈ ಜನ್ಮದಾಗ ಇಂಥ ಗುರುಗಳು ನಮ್ಗೆ ಸಿಕ್ಕಾರ ಅನ್ನೋದು ಅದು ನಮ್ಮ ಭಾಗ್ಯ ಅನ್ನೋಕೆ ನಾವು ಇಷ್ಟಪಡ್ತೀವಿ. ಹಾಗಾಗಿ ಎಲ್ಲ ಯುವಕರಿಗೂ ಎಲ್ಲ ಮಹಿಳೆಯರಿಗೂ ನಾನು ಹೇಳೋದಿಷ್ಟೇ, ಯಾಕಂದರೆ ಇಂಥ ಗುರುಗಳು ಸಿಗೋದು ಕಮ್ಮಿ, ಸಿಕ್ಕಿದ್ದಾರೆ. ನೀವು ಕೂಡ ಲಾಭ ತಗೊಳ್ಳಿ, ಇದರಿಂದ ಯೂಸ್ ಮಾಡ್ಕೊಳ್ಳಿ. ಇದರಿಂದ ನಮ್ಗೆ ತುಂಬ ಲಾಭ ಆಗಿದೆ. ಯಾಕಂದರೆ ನಾನು ಯಾವಾಗಲೂ ಯಾರ ಹತ್ರನೂ ಮಾತಾಡೋಕ್ಕೆ ತುಂಬ ಹಿಂಜರಿತಿದ್ದೆ. ಯಾವಾಗಲೂ ಯಾರು ಭೇಟಿ ಆದರೆ ನಮಸ್ಕಾರ ಅಂತ ಮತ್ತು ಕೂಡ ಹಿಂದೆ ಬರ್ತಿದ್ದೆ. ಅವ್ರ ಹತ್ರ ಊಟ ಆತೇನು ಚಾತೇನು ಕೇಳೋಕ್ಕೂ ನನಗೆ ಭಯ ಆಗ್ತಿತ್ತು. ಯಾಕೆ ನಾವು ಏನಾದ್ರು ಮಾತಾಡಿದಾಗ ಅವ್ರು ಏನಾರು ಕೇಳಿದಾಗ ನಮ್ಗೆ ಹೇಳಕ್ಕೆ ಬರ್ತಿದ್ದಿಲ್ಲ ಅಂಥೇಳಿ ನಾನು ಅದ್ರ ಸಲುವಾಗಿ ಮಾತಾಡ್ತಿರ್ಲಿಲ್ಲ. ಯಾವಾಗ ಕ್ಲಾಸ್ ಅಟೆಂಡ್ ಆದಾಗಿಂತ ನಾವು ಮಾತಾಡೋಕ್ಕೆ ಶೈಲಿನೇ ನಾನು ಚೇಂಜ್ ಆಗಿದೆ ಅನ್ನೋಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೂ ನನ್ನ ಡ್ರೆಸ್ ಕೋಡು ಕೂಡ ಚೇಂಜ್ ಆಗಿದೆ ಅನ್ನೋಕ್ಕೆ ಇಷ್ಟಪಡ್ತೀನಿ. ನಾನು ಎಲ್ಲಿ ಹೋದ್ರೂ ನನ್ನ ಸ್ಟೈಲೇ ಚೇಂಜ್ ಆಗಿದೆ ಅಂತ ನನಗಿಂತ ನನ್ನ ಫ್ರೆಂಡ್ ಸರ್ಕಲ್ ಹೇಳ್ತಾರೆ. ಅದಕ್ಕೆ ಎಲ್ಲ ಕಾರಣ ನಮ್ಮ JP ಸರ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಹಾಗಾಗಿ ಎಲ್ಲರೂ ಈ ಕ್ಲಾಸ್ನ ಜಾಯ್ನ್ ಆಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 1 ಡೇ ವರ್ಕ್ಶಾಪ್ಲಿಂದ ಕೂಡ ಲಾಭ ಇದೆ, 3 ಡೇಸ್ ವರ್ಕ್ಶಾಪ್ ಕೂಡ ತುಂಬ ಲಾಭ ಇದೆ. ನನಗಂದ್ರೆ ಸ್ಟೇಜ್ ಫೇರ್ ಇವಾಗ ಹೋಗಿದೆ, ಆದರೂ ಇನ್ನೂ ಮುಂದೆ ಹೆಚ್ಚಿನ ಜನರಿಗೆ ಸ್ಟೇಜ್ ಫೇರ್ ಅನ್ನೋದನ್ನು ಹೋಗ್ಲಾಡಿಸ್ತಾರ ಅನ್ನೋ ವಿಶ್ವಾಸ ನನ್ನಲ್ಲಿದೆ. ಪ್ರತಿಯೊಬ್ಬರು ಬಂದು ಈ ಕ್ಲಾಸ್ನ ಅಟೆಂಡ್ ಆಗಿ. ಹಾಗೆ ಸರ್ ಯೂಟ್ಯೂಬ್ ಚಾನಲ್ ಇದೆ, ಯೂಟ್ಯೂಬ್ ಚಾನಲ್ನಲ್ಲಿ ಸರ್ಚ್ ಮಾಡಿ, ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ನ ಲೈಕ್ ಮಾಡಿ, ಶೇರ್ ಮಾಡಿ.